ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ಯಾವಾಗಲೂ ಪುಣ್ಯದ ವಿಷಯವೇ ಹೇಳುವುದು. ಇವತ್ತು ಕೂಡ ಪುಣ್ಯದ ಕೆಲಸದ ಬಗ್ಗೆನೇ ಮಾತಾಡ್ತೀನಿ. ಪುಣ್ಯ ಅಂದರೆ ಹಲವಾರು ವಿಧಗಳಲ್ಲಿ ಸಂಪಾದನೆ ಮಾಡ್ಬೋದು. ಬಾವಿ ತೋಡುವುದು, ಪುಸ್ತಕ ದಾನ, ಅನ್ನದಾನ, ವಿದ್ಯಾದಾನ, ನೀರಾವರಿ, ಹಣದ ಸಹಾಯ ಇವೆಲ್ಲವೂ ಬರುತ್ತೆ ಪುಣ್ಯದ ವಿಷಯದಲ್ಲಿ. ಇದಕ್ಕೆಲ್ಲ ಉದಾರ ಮನಸ್ಸು ಬೇಕು. ಬರೀ ದುಡ್ಡಿದ್ರೆ ಸಾಲದು. ಇತರರಿಗೆ ಒಳಿತು ಮಾಡಲು, ಸಮಾಜ ಸುಧಾರಿಸಲು, ರಾಷ್ಟ್ರೀಯತೆ, ಮಾನವೀಯತೆ, ಪರೋಪಕಾರಶೀಲತೆ ಇದು ಒಂದು ಧರ್ಮದ ಕೆಲಸವೇ, ಪುಣ್ಯದ ಕೆಲಸವೇ. ದೈವಾನುಗ್ರಹವೂ ಬೇಕು, ಪೂರ್ವಜನ್ಮ ಸುಕೃತವೂ ಬೇಕು. ಅದರಲ್ಲಿ ಗಿಡಗಳನ್ನು ನೆಟ್ಟು ಮರವಾಗಿ ಬೆಳೆಸುವುದು ಕೂಡ ಪುಣ್ಯದ ಕೆಲಸ. ಇವತ್ತು ಈ ಕಾರ್ಯ ನಡೆಯಿತು. ಯಾವಾಗಲೂ ಮಾಡಬೇಕು. ಬರೀ ಗಿಡ ನೆಡೋದಲ್ಲ, ಅದಕ್ಕೆ ನೀರು ಬೇಕಾದರೆ ಗೊಬ್ಬರ ಕೂಡ ಹಾಕಬೇಕು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಯಾರೇ ಆಗಲಿ, ಯಾವ ಸಂಸ್ಥೆನೇ ಆಗಲಿ ಅಥವಾ ಯಾವುದೇ ಸರ್ಕಾರವೇ ನಡೆಸಲಿ, ಏನೋ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಒಂದು ಗ್ರೂಪ್ ಇರುತ್ತೆ. ಇಲ್ಲಿ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ಎಷ್ಟು ಗಿಡ ಬೇಕಾದ್ರೆ ತಗೊಳ್ಬೋದು. ಒಬ್ಬೊಬ್ಬರಿಗೆ 30 ಗಿಡ ಅಂತೇಳಿ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರ ಪ್ರಕಾರ ಅವರು ಬಂದು ಈ ಜಾಗದಲ್ಲಿ ನೆಡ್ಬೋದು. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಗಿಡಗಳನ್ನು ನೆಡ್ಬೋದು. ಅದೊಂದು ವಿಶೇಷ. ಸೊ ಇಲ್ಲಿ ಬಂದಿರುವಂತಹ ದೊಡ್ಡ ದೊಡ್ಡ ಈಗ ಸಂಘ ಸಂಸ್ಥೆಗಳಿಂದೆಲ್ಲ ಕೆಲವರು ಬರ್ತಾ ಇದ್ದಾರೆ. ಶಾಲೆಯಿಂದ ಸುಮಾರು ಶಾಲಾ ಕಾಲೇಜುಗಳಿಂದ ಕೂಡ ಮಕ್ಕಳು ಇಲ್ಲಿ ಬಂದಿದ್ದಾರೆ ಗಿಡ ನೆಡಬೇಕು ಅಂತೇಳ್ಬಿಟ್ಟು. ಸೊ ಹಾಗಾಗಿ ಇರೋ ಜಾಗವೆಲ್ಲ ಈಗ ಆಲ್ಮೋಸ್ಟ್ ಮುಗಿತಾ ಇದೆ. ಈಗ ಬೇರೆ ಜಾಗಕ್ಕೆ ನಾವು ಹೋಗಬೇಕು. ಪ್ರತಿಯೊಂದು ಗ್ರೂಪಿಗೆ ಕೂಡ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಝೋನ್ ಅಂತೇಳಿ ಮಾಡಿದ್ದಾರೆ. ಈ ಝೋನಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಅಕಸ್ಮಾತಾಗಿ ಅದು ಆಗಿಲ್ಲ ಅಂತೇಳಿದ್ದಾಗ ಅದನ್ನು ಬೇರೆ ಝೋನಲ್ಲಿ ಕೂಡ ಆ ಕಾರ್ಯ ನಿರ್ವಹಿಸ್ಬೋದು. ಅಂತೇಳಿದ್ರೆ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಂತೂ ಜನಗಳಿಗೆ ಬೇಕಾದಷ್ಟು ಇಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ. ಆ ಗಿಡಗಳನ್ನು ತಗೊಂಡೋಗಿ ನೆಡ್ಬೋದು. ನಾವು ಈಗಾಗಲೇ ಸುಮಾರು 60-70 ಗಿಡಗಳ ಮೇಲೆ ನಾವು ನೆಟ್ಟಿದ್ದೀವಿ. ಇನ್ನೂ ಸ್ವಲ್ಪ ನೆಡಬೇಕು. ಇದಾದಮೇಲೆ ನಮ್ಮ ಇಲ್ಲಿಯ ಸಸಿ ನೆಡುವ ಕಾರ್ಯಕ್ರಮ ಆಗುತ್ತೆ. ಸಾಯಂಕಾಲ 7 ಗಂಟೆವರೆಗೂ ಕೆಲಸ ಮಾಡೋರು ಇಲ್ಲಿ ಕೆಲಸ ಮಾಡಿ ಮುಗಿಸ್ಬೋದು. ಇದೊಂದು ನಿಜವಾಗ್ಲೂ ಒಂದು ಒಳ್ಳೆಯ ಅವಕಾಶ. ಅದಲ್ಲದೆ ಇದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಿಗೆ ಹೋಗುತ್ತೆ. ಸುಮಾರು 15 ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮ. ಸೊ ಇದೀಗ ಆಗ್ತಾ ಇದೆ. ಏನು ಮಾಡೋಕ್ಕೋದ್ರೂ ಕೆಲವ್ರು ಇರ್ತಾರಲ್ವ, ಇದೆಲ್ಲ ಬೂಟಾಟಿಕೆ, ದುಡ್ಡು ಮಾಡೋದಕ್ಕೆ, ಇವೆಲ್ಲ ಸುಮ್ಮನೆ ಐವಾಶ್ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಕೆಲವ್ರು ಇರ್ತಾರೆ. ಆದರೆ ನಾನು ಏನು ಹೇಳ್ತೀನಂದರೆ, ನಮಗೆಷ್ಟು ಸಾಧ್ಯವೋ ಮಾಡೋಣ, ಉತ್ತಮ ಕಾರ್ಯಕ್ಕೆ ಕೈ ಜೋಡಿಸೋಣ. ಈಗ ಮೆಟ್ರೋ ಸಿಟಿಯಲ್ಲಿರುವವರಿಗೆ ಸಾಮಾನ್ಯ ತಮ್ಮದೇ ಮನೆಯ ಮುಂದೆ ಗಿಡ ನೆಡೋದೇ ಕಷ್ಟ, ಸ್ಥಳದ ಅಭಾವ, ಅಸಾಧ್ಯವಾದ ಮಾತು. ಹಾಗಾಗಿ ಇಂಥ ಅವಕಾಶ ಸಿಕ್ಕಾಗ ಭಾಗವಹಿಸಿ. ನನ್ನ ಕೃಷ್ಣ ಏನು ಹೇಳಿದ್ದಾನೆ, ಕರ್ಮಣ್ಣೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ಅಂದರೆ ಗಿಡ ನೆಡೋದು ನಮ್ಮ ಕರ್ತವ್ಯ. ಮುಂದೆ ಅದು ಬೆಳೆದು ದೊಡ್ಡ ಮರವಾಗೋದು ದೇವರಿಗೆ ಬಿಟ್ಟಿದ್ದು. ಸಾಧ್ಯವಾದರೂ ಆಗಾಗ ನೀರು ಹಾಕಿ ಅದೆಲ್ಲವೂ ಸದ್ಯಕ್ಕೆ ವ್ಯವಸ್ಥಿತವಾಗಿವೆ. 3 ವರ್ಷ ತನಕ ಚೆನ್ನಾಗಿ ನೋಡಿಕೊಳ್ಳುವ ಭರವಸೆಯೂ ಇದೆ. ನಂತರ ಅದು ತಾನಾಗಿ ಬೃಹದ್ ವೃಕ್ಷವಾಗಲಿದೆ. ಹೂವು ಹಣ್ಣುಗಳಿಂದ ಸಮೃದ್ಧಿಯಿಂದ ಕಂಗೊಳಿಸಲಿದೆ. ಈ ಥರ ಪಾಸಿಟಿವ್ ಆಗಿ ಯೋಚಿಸಿ ಒಳ್ಳೇದು ಮಾಡಿ ಒಳ್ಳೇದು ಮಾತಾಡಬೇಕು ವಿನಃ ಯಾರು ಏನು ಮಾಡೋಕ್ಕೆ ಹೋದರೂ ಕೊಂಕು ತೆಗಿತಾ ಇದ್ದರೆ ಒಮ್ಮೆ ನಮ್ಮನ್ನು ನಾವೇ ತಿದ್ದಿಕೊಳ್ಳಲೇಬೇಕೆಂದು ಅರ್ಥ. ಇದು ಬರೀ ಕನಸು, ಅದಾಗದ ಮಾತು. ಇದು ಖಂಡಿತ ಸಾಧ್ಯವೇ ಇಲ್ಲ. ಬೇಡ. ಇಂಥ ಮಾತುಗಳು ಆಡುವವರಿಂದ ಬರೀ ಮಾತಾಡಲು ಮಾತ್ರ ಸಾಧ್ಯ. ಏನಾದರೂ ಯಾರಾದರೂ ಹೊಸದಾಗಿ ಆರಂಭಿಸಿದಾಗ ಒಂದೆರಡು ಒಳ್ಳೆಯ ಮಾತುಗಳು, ಪ್ರೋತ್ಸಾಹದ ಮಾತುಗಳು ಹೇಳಬೇಕು. ಇಲ್ಲಾಂದರೆ ಸುಮ್ಮನಿರಬೇಕು. ಅದು ಬಿಟ್ಟು ಯಾವಾಗ ನೋಡಿದರೂ ಕಾಲೆಳೆಯೋದು, ಕೊಕ್ಕೆ ತೆಗೆಯೋದು ಮಾಡೋರಿದ್ದರೆ ಒಮ್ಮೆ ನಿಮ್ಮ ಮುಖ ನೀವೇ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಉತ್ತಮ. ಮೊದಲು ನಮ್ಮನ್ನು ತಿದ್ದಿಕೊಳ್ಬೇಕು. ಈ ಜಾಗದಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ, ಇಲ್ಲಿ ಎಲ್ಲನೂ ನಾವು ಗಿಡ ನೆಟ್ಟಿದ್ದೀವಿ. ಸುಮಾರು 70-80 ಗಿಡಗಳನ್ನು ಈಗಾಗಲೇ ನೆಟ್ಟಿದ್ದೀವಿ. ಸೊ ಈ ಜಾಗದಲ್ಲಿ ಯಾವತ್ತೂ ಒಂದು
ನೆನಪು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ದೊಡ್ಡ ಒಂದು ಇವೆಂಟ್. ಈ ಇವೆಂಟಲ್ಲಿ ನಾವು ಗಿಡ ನೆಟ್ಟಿರೋದು ನಮಗೆ ತುಂಬ ಸಂತೋಷ. ನಾವೊಂದು ಪಾರ್ಟಿಸಿಪೆಂಟ್ ಆಗಿ ಬಂದಿರೋದು ನಮಗೆ ತುಂಬಾ ಸಂತೋಷ ತಂದಿದೆ. ಇದು ಒಂದು ದೊಡ್ಡ ವಿಷಯ, ಮಹತ್ತರವಾದ ಕಾರ್ಯ. ಇದು ಎಷ್ಟೋ ಸಾವಿರಾರು ಹುಡುಗರು ಹುಡುಗಿಯರು ಎಲ್ಲರೂ ಸೇರಿಕೊಂಡು ಇಲ್ಲಿ ಸಸಿಗಳನ್ನು ನೆಟ್ಟಿದ್ದಾರೆ. ಆಗ್ತಾ ಇದೆ. ಸಾಯಂಕಾಲ 7 ಗಂಟೆವರೆಗೆ ನಡೀತಾ ಇರುತ್ತೆ. ನೀವು ನೋಡಿ, ಎಲ್ಲ ಜಾಗದಲ್ಲಿ ಕೂಡ ನೀವು ನೋಡ್ಬೋದು, ಎಲ್ಲರೂ ಇಲ್ಲಿ ಸಸಿ ನೆಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಂದ ಹುಡುಗರು ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ ಕೆಲಸ. ಇನ್ನೂ ಈ ಥರ ಈವೆಂಟ್ಸು ಮುಂದೆ ಮಾಡಿ ಒಳ್ಳೆ ಈವೆಂಟ್ಸು ನಡೀತಾ ಬರ್ತಾರೆ, ಜನ ಗಿಡ ನೆಡ್ತಾರೆ. ಥ್ಯಾಂಕ್ ಯು. ಎಷ್ಟೋ ಮರಗಳು ನಾಶವಾಗುತ್ತವೆ. ಅದಕ್ಕೆ ತಕ್ಕಂತೆ ಪುನಃ ನೆಟ್ಟು ಬೆಳೆಸಿದರೆ ಮಾತ್ರ ಮುಂದಿನ ಪೀಳಿಗೆ ನೆಮ್ಮದಿಯಾಗಿ ಉಸಿರಾಡಬಹುದು. ರಾಧೆ ರಾಧೆ. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ. ಹರೇ ಕೃಷ್ಣ.